सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा विद्यारम्भं करिष्यामि सिद्धिर्भवतु। ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಇಂದು ಆಯೋಜಿಸಲಾಗಿರುವ ಕನ್ನಡಿಗರ ಆರಾಧ್ಯ ದೈವ ಪದ್ಮಭೂಷಣ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತರಾದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿ ಉತ್ಸವಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಒಬ್ಬ ವ್ಯಕ್ತಿ ಶಕ್ತಿಯಾಗಿ, ಆ ಶಕ್ತಿ ಒಂದು ಸಂಸ್ಕೃತಿಯ ಪ್ರತೀಕವಾಗಿ ಬೆಳಗಿದ ಅಪರೂಪದ ವ್ಯಕ್ತಿತ್ವ ನಮ್ಮ ಅಣ್ಣವರದ್ದು. ಈ ದಿನವನ್ನು ಕೇವಲ ಸಂಭ್ರಮವಾಗಿ ಆಚರಿಸದೆ ಅವರ ಬದುಕಿನ ಮೌಲ್ಯಗಳನ್ನು ನೆನೆಯುವ ವೇದಿಕೆಯಾಗಿ ನಾವು ಇಂದು ರೂಪಿಸಿದ್ದೇವೆ. ಗಾನ ಗಂಧರ್ವ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ಈ ಸುದಿನದಿಂದು ಇಲ್ಲಿ ನೆರೆದಿರುವ ಸಮಸ್ತ ಕಲಾಭಿಮಾನಿಗಳಿಗೆ ಹಾಗೂ ಗಣ್ಯರಿಗೆ ವಾರ್ತಾ ಇಲಾಖೆಯ ಪರವಾಗಿ ಹಾರ್ದಿಕ ಸ್ವಾಗತ. ಮುತ್ತು ರಾಜನ ಲಘುವಿನಂತೆ ಈ ಕಾರ್ಯಕ್ರಮವು ಸುಂದರವಾಗಿ ಮೂಡಿಬರಲು ಎಂದು ಆಶಿಸುತ್ತೇವೆ. ಇಂದಿನ ಈ ಸಮಾರಂಭದ ಘನತೆಯನ್ನು ಹೆಚ್ಚಿಸಿರುವ ಶಿವಮೊಗ್ಗ ನಗರ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ ಸರ್ ಅವರಿಗೆ ತುಂಬು ಹೃದಯದ ಸ್ವಾಗತ ಕೋರುತ್ತೇವೆ. ಸರ್ಕಾರಕ್ಕೆ ಯಾರು ನೆನಪು ಮಾಡ್ತಾರೆ? ಇಡೀ ಕನ್ನಡದ ಪ್ರತಿಯೊಬ್ಬರು 6 ಕೋಟಿ ಜನತೆ ಅವರನ್ನು ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಕುಮಾರ್ ಅಂತ ಹೇಳಿದ್ರೆ ಒಂದು ಸಂಸ್ಕೃತಿ. ರಾಜ್ಕುಮಾರ್ ಅಂತ ಹೇಳಿದ್ರೆ ಅದೊಂದು ಜೀವನ. ರಾಜ್ಕುಮಾರ್ ಅಂತ ಹೇಳಿದ್ರೆ ಸಾಹಿತ್ಯ, ರಾಜ್ಕುಮಾರ್ ಅಂದರೆ ಹಾಡು. ಕಲಾಕ್ಷೇತ್ರಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತಂತೂ ಡಾಕ್ಟರ್ ರಾಜ್ಕುಮಾರ್. ಗುಬ್ಬಿವೀರಣ್ಣ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ, ಅಲ್ಲಿ ಪೌರಾಣಿಕ ಹಿನ್ನೆಲೆ ದಾರಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಈ ರಾಜ್ಯದ ಜನತೆಗೆ ದೊಡ್ಡ ಕಲಾಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ರಾಜ್ಕುಮಾರ್. ರಸಿಕರ ರಾಜ, ಕಲಾರತ್ನ, ಆಕ್ಚುಲಿ ಪದ್ಮಭೂಷಣ ಎಲ್ಲ ರೀತಿಯ ಬಿರುದುಗಳನ್ನು ಸ್ವೀಕಾರ ಮಾಡುವಂಥದ್ದು. ನಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ರಾಜ್ಕುಮಾರ್ ಅವರ ಚಲನಚಿತ್ರಗಳು ನಮ್ಮ ಬದುಕಿಗೆ ಶಕ್ತಿ ಕೊಟ್ಟದ್ದು ಕೂಡ ಅವರು ಅನೇಕ ಸಿನಿಮಾಗಳು ಬಂದಿದ್ದು ನೋಡ್ತೇವೆ. ಒಟ್ಟ ಕುಟುಂಬ ಹೇಗಿರಬೇಕು ಅಂತ ಹೇಳಿ ಸಿನಿಮಾ ಮೂಲಕ ತೋರಿಸ್ತಾರೆ. ಹಬ್ಬ ಹರಿದಿನಗಳ ಆಚರಣೆಗೆ ಸಂಬಂಧಪಟ್ಟಂತೆ ಸಿನಿಮಾ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಬೇರೆ ಬೇರೆಯ ಅನಿಷ್ಟ ಪದ್ಧತಿಗಳು ಏನಿದೆ ಯುವಕರಲ್ಲಿ, ಯುವಕರು ವ್ಯಸನ ಮುಕ್ತರಾಗಬೇಕು, ಅವರು ವ್ಯಸನಿಗಳಾಗಬಾರ್ದು ಅಂತ ಹೇಳುವಂಥ ದಿಕ್ಸೂಚಿ ಕೊಡುವಂತಹ, ಅವರಲ್ಲಿ ಜಾಗೃತಿ ಮೂಡಿಸುವಂಥ ಸಿನಿಮಾಗಳನ್ನು ಕೂಡ ಅವ್ರು ಮಾಡಿದ್ದಾರೆ. ಸಮಾಜಕ್ಕೆ ಏನು ಬೇಕು ಏನು ಬೇಡ ಅನ್ನುವಂಥ ಯಾವುದು ಅಗತ್ಯ, ಯಾವುದು ಶಕ್ತಿ ಸಮಾಜಕ್ಕೆ
ಹೀಗೆ ಮನುಕುಲಕ್ಕೆ ಬೇಕಾಗಿರುವಂತಹ ಎಲ್ಲ ಸಂಗತಿಗಳನ್ನ ಹಂಚಿಕೊಂಡು ನಮಗೆ ಹಾಡಿನ ಮೂಲಕ, ಅಭಿನಯದ ಮೂಲಕ, ಅವ್ರ ಜೊತೆಗೆ ಹಾಡಿರುವಂಥ ವಿ ವಿ ಶ್ರೀನಿವಾಸ್ ಘಂಟಸಾಲ ಎಂತೆಂಥ ಸಾಹಿತ್ಯದ ಮೂಲಕ ಹಾಡಿದರೆ ರಾಜ್ಕುಮಾರೇ ಹಾಡು ಹೇಳ್ತಿದ್ದಾರೆ ಅಂತ ಹೇಳಿದ ವಿ ವಿ ಶ್ರೀನಿವಾಸ್ ಇರ್ಬೋದು, ಘಂಟಸಾಲ ಇರ್ಬೋದು. ಯಾಕಂದರೆ ಸಂಬಂಧಿಕ ಸ್ವರಗಳಿಗಿಂತ ಮುಂಚೆ ಪಿಕ್ಚರ್ಗಳು ಬಂತಲ್ಲ, ಅಲ್ಲಿ ಹೇಳಿದಂಥದ್ದು ಎಲ್ಲ ಗೀತೆಗಳು ಕೂಡ ನಮ್ಮ ಹಿರಿಯ ಕಲಾವಿದಗಳೇ ಗಾನ ಕೊಡುಗೆಗಳು ಹೇಳಿದರು. ಹೀಗಾಗಿ ಅವರ ಜೀವನ ಒಂದು ವೈವಿಧ್ಯಮಯವಾದಂಥ ಜೀವನ. ಶಿವಮೊಗ್ಗಕ್ಕೆ ಬಂದಿದ್ದರು, ಅವ್ರ ಜೊತೆಗೆ ಊಟ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತು. ಯಾವ ಸಂದರ್ಭ ಅಂತ ಹೇಳಿದ್ರೆ ಗೋಕಾಕವರ್ಣಿ ಚಳವಳಿ ಸಂದರ್ಭ. ಗೋಕಾಕವರ್ಣಿ ಚಳವಳಿಯ ಸಂದರ್ಭದಲ್ಲಿ ನಾವು ಕೋಟೆ ವಂಶದ ಮೂಲಕ ಹೋರಾಟಗಾರ ರೂಪಿಸಿದ್ದೇವೆ. ಸೆಕ್ಷನ್ ಬ್ರೇಕ್ ಮಾಡಿ 15 ದಿನಗಳ ಕಾಲ ಜೈಲಲ್ಲಿದ್ದೆ ನಾನು. ಸೆಕ್ಷನ್ ಬ್ರೇಕ್ ಮಾಡಬೇಕು, ಒಂದು ವಾರ ನಿರಂತರವಾಗಿ ಅದಾದ್ಮೇಲೆ ಇಡೀ ಕಲಾವಿದರ ತಂಡ ಗೋಕಾಕವರ್ಣಿ ಚಳವಳಿ ಹಿನ್ನೆಲೆ ಜಾರಿಗೆ ಬಂದು ಯಾವ ರೀತಿ ತಮ್ಮನ್ನು ತಾವು ಕಂಡಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆಯಾಗಿ ನಮ್ಮೆಲ್ಲರ ಮುಂದೆ ನಿಲ್ತಾರೆ. ಸೊ ಅಂತಹ ವ್ಯಕ್ತಿ ತೀರ್ಕೊಂಡಾಗ ಅವರ ದರ್ಶನವನ್ನು ನೋಡಬೇಕು ಅಂತ ಹೇಳಿ ಎಲ್ಲರಿಗೂ ಸಾರ್ವಜನಿಕರಿಗೆ ಆಸಕ್ತಿ ಇರ್ತದೆ. ಸರ್ಕಾರ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಷ್ಟು ಅಗಾಧವಾದ ಜನಸಂಖ್ಯೆಯಿಂದ ಎಲ್ಲರಿಗೂ ಕೂಡ ದರ್ಶನ ಕೊಡಿಸೋದು ಕಷ್ಟ ಆಗಿದ್ದರಿಂದ ಆ ರೀತಿ ಬೆಂಗಳೂರಿನಲ್ಲಿ ಸ್ವಲ್ಪ ಮುಗಡ ಆಯಿತು ಅಂತ ನಾನು ಅದನ್ನು ವಿವರಿಸ್ತಾ ಇದ್ದೆ. ಆವತ್ತ ಸಂದರ್ಭದಲ್ಲಿ ಒಂದು 5 ನಿಮಿಷಗಳ ಕಾಲ ಅವರು ಕ್ವೆಶನ್ಸು ನನ್ನ ಉತ್ತರಗಳು ನೀಡ್ತಾ ಇತ್ತು. ಅದಾದ ನಂತರ ಫಾರ್ಮಲ್ ಇನ್ಕ್ವೈರಿಯನ್ನು ನಮ್ಮ ಇಂಟರ್ವ್ಯೂ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಒಬ್ಬ ಮೆಂಬರ್ ಏನಂತ ಹೇಳಿದ್ರು, ನೀವಿಷ್ಟೆಲ್ಲ ಹೇಳಿದಿರಿ ಅಂತ ಹೇಳಿದ್ರೆ ಇಂಟರ್ವ್ಯೂನ ಪಕ್ಕಕ್ಕೆ ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಹೇಳಿದಿರಿ ಅಂತ ಹೇಳಿದ್ರೆ ನಾನು ಇವತ್ತು ಸಾಯಂಕಾಲ ಅವ್ರದ್ದು ಯಾವುದಾದ್ರು ಬುಕ್ ಇದ್ರೆ ನೋಡ್ಕೊಂಡು ನಾನು ತಿಳ್ಕೊಳ್ತೀನಿ ಅಂತಂದ್ರೆ ಇದು ನನ್ನ ಜೀವನದಲ್ಲಿ ನಡೆದಂಥ ಸತ್ಯಗಳು. ಅದಾದ ನಂತರ ಫಾರ್ಮಲ್ ಇಂಟರ್ವ್ಯೂ ಆಯಿತು, ಅದೆಲ್ಲ ಮುಂದೆ ನಿಂತಿದೆ. ರಾಜ್ಕುಮಾರ್ ಅವ್ರ ಬಗ್ಗೆ ಇನ್ನೊಂದು ನನ್ನ ವೃತ್ತಿ ಜೀವನದಲ್ಲಿ ಆದಂಥ ತುಂಬ ಮರೆಯಲಾಗದಂಥ ಇನ್ನೊಂದು ಘಟನೆ ಅಂತ ಹೇಳಿದರೆ, ಈಗ ರಾಮಚಂದ್ರನ್ ನಮ್ಮ ಜನಗಣತಿ ಮಾಡ್ತಾ ಇದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಅದರದ್ದು ಉಸ್ತುವಾರಿಯಾಗಿ ರಾಜ್ಯದಲ್ಲಿ 2012 ಸೆಕ್ರೆಟರಿ ರಾಮಚಂದ್ರನ್ ಇದ್ದಾರೆ. ಅವರು ನಾನು 2015ರಲ್ಲಿ ಇಲೆಕ್ಷನ್ಗೋಸ್ಕರ ಚಿಕ್ಕಮಗಳೂರಿಗೆ ನನ್ನೆಲ್ಲ ಅಬ್ಸರ್ವರ್ ಆಗಿ ಇವತ್ತು ಪ್ರಾರಂಭ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚನ್ನಬಸಪ್ಪನವ್ರು ಹೇಳಿದ್ರು ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ಮಾಡೋಣ. ಖಂಡಿತ ಅವರಿಗೆ ಆ ಶಕ್ತಿ ಅವರೇ ನಿಂತವರು ರಾಜ್ಕುಮಾರ್ ಅಭಿಮಾನಿ ಅಂತ ಹೇಳ್ಕೊಂಡಿದ್ದಾರೆ. ಇವತ್ತು ನೀವು ರಾಜ್ಕುಮಾರ್ ಅಭಿಮಾನಿಗಳಲ್ಲ, ನಿಮ್ಮ ನೇತೃತ್ವದಲ್ಲಿ ಈ ರಂಗಮಂದಿರದ 1000 ಜನ ರಾಜ್ಕುಮಾರ್ ಅಭಿಮಾನಿಗಳನ್ನು ಸೇರಿಸಿ ಬರೋ ವರ್ಷದೊಂದು ಕಾರ್ಯಕ್ರಮ ಮಾಡಬೇಕಾ ಇವತ್ತಿನ ಶಾಸಕರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತೊಂದು ನಾವು ಮನವಿ ಮಾಡ್ಕೊಳ್ತೀವಿ ವಾರ್ತೆ ಇಲಾಖೆ ಮುಖಾಂತರ. ಬರೋ ದಿನಗಳಲ್ಲಿ ಬೇರೆ ರಾಜ್ಕುಮಾರ್ ಬಗ್ಗೆ ಮಾತಾಡೋದಷ್ಟೇ ಬೇಡ, ಎಲ್ಲ ಜಿಲ್ಲಾ ವರ್ಗದಲ್ಲಿ ಅವರ ಒಂದು ಪುತ್ಥಳಿ ಅನಾವರಣ ಆಗಿದೆ. ಮತ್ತು ಜಿಲ್ಲಾಧಿಕಾರಿಗಳಿಗೆ, ಚನ್ನಬಸಪ್ಪನವರಿಗೆ, ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿದ್ದಂಥ ಮಧು ಬಂಗಾರಪ್ಪ ಸಾಹೇಬರನ್ನು ಮನವಿ ಮಾಡ್ಕೊಳ್ತೀನಿ. ರಾಜ್ಕುಮಾರ್ ಅವರ ಒಂದು ಪುತ್ಥಳಿನ ಯಾವುದಾದ್ರು ಒಂದು ಸರ್ಕಾರ ಪ್ರದೇಶದಲ್ಲಿ 1 ಎಕರೆ 2 ಎಕರೆಯಲ್ಲಿ ಉದ್ಯಾನವನವನ್ನು ನಿರ್ಮಾಣ ಮಾಡಿ ಶಿವಮೊಗ್ಗದಲ್ಲಿ ರಾಜ್ಕುಮಾರ್ ಪುತ್ಥಳಿನ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಪುತ್ಥಳಿ ಅನಾವರಣ ಮಾಡಿದ್ರೆ ಶಿವಮೊಗ್ಗ ಸಾರ್ಥಕ ಆಗಿದೆ. ಶಿವಮೊಗ್ಗಕ್ಕೆ ರಾಜ್ಕುಮಾರ್ ಎಷ್ಟು ಸರಿ ಬಂದಿರೋದು ಗೊತ್ತಿಲ್ಲ, ಅವರ ಕುಟುಂಬದ ಸಂಪೂರ್ಣವಾದಂಥ ಅವರ ರಿಲೇಷನ್ಸ್ ಇಲ್ಲೇ ಇದ್ದಾರೆ. ಹಾಗಾಗಿ ಅಭಿಮಾನಿಗಳ ಬಳಗ ಮತ್ತು ಇಲ್ಲೆಲ್ಲ ಕನ್ನಡದ ಶಿವಮೊಗ್ಗದ ಮನಸ್ಸುಗಳಲ್ಲಿದ್ದಾರೆ. ಅವರೆಲ್ಲರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ರಾಜ್ಕುಮಾರ್ ಪುತ್ಥಳಿ ಮುಂದಿನ ದಿನಗಳಲ್ಲಿ ಆಗಲೇಬೇಕು. ಅದಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕವರ್ ಪಡೆ ನಮ್ಮ ಸಂಘಟನೆಯಿಂದ ಶಿವಮೊಗ್ಗದಲ್ಲಿ ವಿಶೇಷವಾದಂಥ ಹೋರಾಟಗಳನ್ನ ಪುತ್ಥಳಿ ನಿರ್ಮಾಣ ಆಗುವವರೆಗೂ ನಾವು ಜಿಲ್ಲಾಡಳಿತದ ಜೊತೆ ಒಂದು ಸಂಬಂಧ ಇಟ್ಕೊಂಡು ಪುತ್ಥಳಿ ನಿರ್ಮಾಣ ಮಾಡಲಿಕ್ಕೆ ಶಾಸಕರು, ಜಿಲ್ಲಾಧಿಕಾರಿ ಎಲ್ಲರನ್ನೂ ಗಮನ ತಗೊಂಡು ಅವ್ರ ಜೊತೆ ಹೋರಾಟವನ್ನು ನಾವು ಮಾಡಿ ಅವ್ರಿಗೆ ತಿಳಿಸ್ತಾ ಮುಂದಿನ ದಿನಗಳಲ್ಲಿ ರಾಜ್ಕುಮಾರ್ ಪುತ್ಥಳಿ ಆಗೋವರೆಗೂ ನಮ್ಮ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ಅಂತ ತಿಳಿಸ್ತಾ ವಿಷಾದವಾಗಲಿ ವಿನೋದವಾಗಲಿ ಅದೇನೆ ಬಂದರು ಅವನ ಕಾಣಿಕೆ ಬಾನಿಗೊಂದು ಎಲ್ಲೆಯಲ್ಲಿದೆ ನಿನ್ನಾಸೆಯಲ್ಲಿ ಕೊನೆಯಿದೆ. ಹುಟ್ಟು ಸಾವು ಬಾಳಿನಲ್ಲಿ 2 ಕೊನೆಗಳು, ಬಯಸಿದಾಗ ಕಾಣದಿರುವ 2 ಮುಖಗಳು. ಹರುಷವೊಂದು ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು 2 ಉಂಟು ಬಾಳಲತೆಯಲಿ. ನಿರಾಸೆ ಹೇತಕ್ಕೆ ನಿರಾಸೆ ಹೇತಕ್ಕೆ
ಬಾವಿಗೊಂದು ಗೆಲ್ಲೆ ಗೆಲ್ಲಿದೆ ನಿನ್ನಾಸೆ ಗೆಲ್ಲೆ ಉಳಿದಿದೆ ಹೇಗೆ ಕನಸು ಕಾಣುವೆ ನಿಧಾನಿಸು 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 ನಿಧಾನಿಸು. ಧನ್ಯವಾದ. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದಂಥ ಶಿವಮೊಗ್ಗ ನಗರ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ ಸರ್ ಅವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ಸರ್ ಅವರಿಗೆ ಹಾಗೂ ಅಪರ ಜಿಲ್ಲಾಧಿಕಾರಿಗಳಾದ ಅಭಿಷೇಕ್ ಬಿ ಸರ್ ಹಾಗೂ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಗಳಾದ ಸುಜಾತ ಮೇಡಮ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉಮೇಶ್ ಹಾಗೂ ಇಲ್ಲಿ ನೆರೆದಿರುವ ಸರ್ವರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ.